ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆಲಮಟ್ಟಿ ಜಲಾಶಯಕ್ಕೆ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ರೈತರ ಎರಡೂ ಜಿಲ್ಲೆಯ ರೈತರ ಪರವಾಗಿ ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಅವರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ ಇದೆ. ಆಲಮಟ್ಟಿ ಜಲಾಶಯ 3ನೇ ಹಂತ ಬೇಗನೆ ಮುಗಿಬೇಕು ಮತ್ತು ನಮಗೆ ನಮ್ಮ ಪಾಲಿಗೆ ಬಂದಿರತಕ್ಕಂಥ ನೀರನ್ನು ಕಾಲಮಿತಿಯಲ್ಲಿ ಬಳಸಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿವಸ ಇರತಕ್ಕಂಥ. ಮುಖ್ಯವಾಗಿ ಮುಳುಗಡೆ ಆಗತಕ್ಕಂಥ ಎರಡೂ ಜಿಲ್ಲೆಯ 1,20,000 ಎಕರೆ ಭೂಮಿಗೆ ಮತ್ತು 22 ಗ್ರಾಮಗಳ ಸ್ಥಳಾಂತರ ಮಾಡುವ ಸಲುವಾಗಿ ಸುಮಾರು 1.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆ. ಹೀಗಾಗಿ ಅದರ ಜೊತೆಗೆ ಇವತ್ತಿನ ಭೂಮಿ ಬೆಲೆ 1 ಎಕರೆಗೆ 50 ಲಕ್ಷ ಮೇಲೆ ಅಂದರೆ 1 ಕೋಟಿಗಿಂತ ಹೆಚ್ಚು ಎಕರೆಗೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಮತ್ತು ರೈತರ ಒಳಗಡೆ ಜನರ ಬೇಡಿಕೆ ಕೂಡ ತಮ್ಮ ಮುಂದೆ ಮಾನ್ಯ ಸಭೆಯಲ್ಲಿ ಇಟ್ಟಿರ್ತಕ್ಕಂಥ ಬೇಡಿಕೆ. ಹೀಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ನೀವು ಪೂಜಾ ಮಾಡಲಿಕ್ಕೆ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ಇದೇ ದಿವಸ ಒಳಗಡೆ ಸಂತ್ರಸ್ತರ ಭೂಮಿಗೆ 1 ಎಕರೆ ನೀರಾವರಿ ಮತ್ತು 1 ಎಕರೆ ಒಣಬೇಸಾಯಕ್ಕೆ ರೈತರ ಬೇಡಿಕೆಯನ್ನು ಪರಿಗಣಿಸಿ ಯೋಗ್ಯ ಬೆಲೆಯನ್ನು ಇದೇ ದಿವಸ ತಾವು ಘೋಷಣೆ ಮಾಡಿ ಹೋಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ.